ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೀತಿ ನಾನು ಗೋಲ್ಡ್ ನಲ್ಲಿ ಮೋರ್ ದ್ಯಾನ್ 4 ಲ್ಯಾಕ್ ರುಪೀಸ್ ಪ್ರಾಫಿಟ್ ಅನ್ನ ಬುಕ್ ಮಾಡಿದ್ದೇನೆ, ಅದು ಕೂಡ ಓವರ್ ನೈಟ್. ಅಂಡ್ ಯಾವ ರೀತಿ ಈ ಟ್ರೇಡ್ ಅನ್ನು ನಾವು ಟೆಲಿಗ್ರಾಮ್ ನ ಪ್ರೀಮಿಯಂ ಚಾನೆಲ್ ಅಲ್ಲಿ ಕೂಡ ಅಪ್ಡೇಟ್ ಮಾಡಿದ್ವಿ, ಅಂಡ್ ಯಾವ ರೀತಿ ಈ ಟ್ರೇಡ್ 1:20 ಟಾರ್ಗೆಟ್ ಅನ್ನು ನಮಗೆ ನೀಡಿತು, ಎಲ್ಲವನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದ್ದೇನೆ. ಇಫ್ ಇನ್ ಕೇಸ್ ನಿಮಗೂ ಕೂಡ ಫಾರೆಕ್ಸ್ ರಿಲೇಟೆಡ್ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇಫ್ ಇನ್ ಕೇಸ್ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೀವು ಗಮನಿಸಬಹುದು, ಗೋಲ್ಡ್ ನ ಟ್ರೇಡ್ ಅನ್ನ ನಾನೀಗ ಕ್ಲೋಸ್ ಮಾಡಿದ್ದೇನೆ. ನೇರ್ ಅಬೌಟ್ $4,100, ಹಾಗೆ $268, ಹಾಗೆ ಇಲ್ಲೊಂದು $59 ಲಾಸ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಈ ಟ್ರೇಡ್ ಗಳನ್ನ ನಾನು ನಿನ್ನೆ ರಾತ್ರಿ ಅರೌಂಡ್ 1:30 ಗಂಟೆ ರಾತ್ರಿಗೆ ನಾನು ತಗೊಂಡಿದ್ದೆ ಇಂಡಿಯನ್ ಟೈಮ್ ಅಲ್ಲಿ. ಸೊ ಈ ಟ್ರೇಡ್ ಅಲ್ಲಿ ನಮಗೆ ಮಾರ್ನಿಂಗ್ 1:20 ಟಾರ್ಗೆಟ್ ಕಾಣಲಿಕ್ಕೆ ಸಿಕ್ಕಿತು. ನಿಯರ್ ಅಬೌಟ್ 4 ಲ್ಯಾಕ್ಸ್ ಇಂಡಿಯನ್ ಕರೆನ್ಸಿಯಲ್ಲಿ ನಮಗೆ ಇದನ್ನ ಕನ್ವರ್ಟ್ ಮಾಡಿದಾಗ ಪ್ರಾಫಿಟ್ ಕಾಣಲಿಕ್ಕೆ ಸಿಗುತ್ತೆ. ಆಕ್ಚುಲಿ ಈ ಟ್ರೇಡ್ ಅಲ್ಲಿ ನನಗೆ ನಿಯರ್ ಅಬೌಟ್ 10 to 12 ಲ್ಯಾಕ್ಸ್ ಪ್ರಾಫಿಟ್ ಆಗಬೇಕಾಗಿತ್ತು. ಬಟ್ ಇಲ್ಲಿ ಏನಾಗುತ್ತೆ, ಈ ಒಂದು 2 ಲಾಟ್ಸ್ ಇದ್ದು ಟ್ರೇಡ್ ಏನಿದೆಯಲ್ಲ, ಸ್ಮಾಲ್ ಎಸ್ ಎಲ್ ಅಲ್ಲಿ ಎಕ್ಸಿಟ್ ಆಗುತ್ತೆ, $59 ಅಲ್ಲಿ ಎಕ್ಸಿಟ್ ಆಗುತ್ತೆ. ಸೊ ಹಾಗಾಗಿ ಪ್ರಾಫಿಟ್ ಏನಿದೆಯಲ್ಲ ಅರೌಂಡ್ 10 to 12 ಲ್ಯಾಕ್ಸ್ ಇಂದ ನಿಯರ್ ಅಬೌಟ್ 4 ಲ್ಯಾಕ್ಸ್ ಗೆ ನನಗೆ ಕಮ್ಮಿ ಆಗಿದೆ. ಬಟ್ ಎನಿವೇಸ್ ಇದರ ಲಾಜಿಕ್ ಏನಿತ್ತು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ದಟ್ ಮುಂದಿನ ದಿನಗಳಲ್ಲಿ ಸೇಮ್ ಇದೇ ರೀತಿಯ ಪ್ಯಾಟರ್ನ್ ಅಥವಾ ಅನಾಲಿಸಿಸ್ ನಿಮಗೆ ಕಾಣಲಿಕ್ಕೆ ಸಿಕ್ಕಾಗ ಖಂಡಿತವಾಗಿಯೂ ಅಲ್ಲಿ ನೀವು ಕೂಡ ಎಂಟ್ರಿ ಪಡೆದು ಇದೇ ರೀತಿಯ ಪ್ರಾಫಿಟ್ ನ ಮಾಡಬಹುದು. ಸೊ ಹಾಗೆ ಈ ಟ್ರೇಡ್ ಅನ್ನ ನಮ್ಮ ಟೆಲಿಗ್ರಾಮ್ ನ ಪ್ರೀಮಿಯಂ ಚಾನೆಲ್ ಅಲ್ಲಿ ಕೂಡ ನಾನು ಅಪ್ಡೇಟ್ ನ ಮಾಡಿದ್ದೆ. ನೀವು ಇಲ್ಲಿ ಗಮನಿಸಬಹುದು, ನಿನ್ನೆ ರಾತ್ರಿ ನಾನು ಈ ಟ್ರೇಡ್ ಅನ್ನು ಅಪ್ಡೇಟ್ ಮಾಡ್ತೇನೆ. ಪ್ಲಾನಿಂಗ್ ಟು ಬೈ XAE USD ಇಲ್ಲಿ ನಾನು ಅಪ್ಡೇಟ್ ನ ಮಾಡ್ತೀನಿ. ಅಂಡ್ SL ಅನ್ನು ಕೂಡ ನಾನು ಇಲ್ಲಿ ಅಪ್ಡೇಟ್ ನ ಮಾಡಿದೆ. ಟಾರ್ಗೆಟ್ ಅನ್ನು ಕೂಡ ನಾವು ಕೊಟ್ಟಿದ್ವಿ. ಸೊ ಇಲ್ಲಿ ನೀವು ಗಮನಿಸಬಹುದು, 1:20 ಟಾರ್ಗೆಟ್ ನಮಗೆ ಬೆಳಿಗ್ಗೆ ನಾನು ಎದ್ದಾಗ ನನಗೆ ಕಾಣಲಿಕ್ಕೆ ಸಿಕ್ಕಿತು. ನಿಯರ್ ಅಬೌಟ್ 4 ಲ್ಯಾಕ್ಸ್ ಪ್ರಾಫಿಟ್ ಅದರಲ್ಲಿ ಕಾಣಲಿಕ್ಕೆ ಸಿಕ್ಕಿತು. ಸೊ ಯಾವ ರೀತಿ ಈ ಟ್ರೇಡ್ ಅನ್ನು ನಾನು ತಗೊಂಡಿದ್ದೆ, ಏನಿದ್ರ ಲಾಜಿಕ್ ಇತ್ತು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಗೆ ನಾವು ಒಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂದ್ರೆ, ಗೋಲ್ಡ್ ನ ಚಾರ್ಟ್ ಅನ್ನು ನಾವು ಒಬ್ಸರ್ವ್ ಮಾಡಬೇಕಾಗುತ್ತೆ. ಸಿ ಪ್ರಾಫಿಟ್ ಏನಿದೆಯಲ್ಲ, ಒಬ್ಬ ಟ್ರೇಡರ್ ಗೆ ಆಗೋದು ಅವನ ನಾಲೆಜ್ ಹಾಗೆ ಅವನ ಪೇಷನ್ಸ್ ನ ಬೇಸ್ಡ್ ಆಗಿ. ಸೊ ನಾನು ನಾಲೆಜ್ ಗಿಂತ ಪೇಷನ್ಸ್ ಗೆ ತುಂಬಾನೇ ಇಂಪಾರ್ಟೆಂಟ್ ನ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾಕೆಂದ್ರೆ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರಾ ಅಷ್ಟು ಉತ್ತಮವಾದ ಟ್ರೇಡ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಈ ಒಂದು ಟ್ರೇಡ್ ಏನಿದೆಯಲ್ಲ ಕಂಪ್ಲೀಟ್ಲಿ ಪೇಷನ್ಸ್ ಇದ್ದು ಗೇಮ್ ಆಗಿತ್ತು. ಕಳೆದ 2 ದಿನಗಳಿಂದ ಯಾವುದೇ ರೀತಿಯ ಒಂದು ಟ್ರೇಡ್ ನಮಗೆ ಗೋಲ್ಡ್ ಅಲ್ಲಿ ಕಾಣಲಿಕ್ಕೆ ಸಿಕ್ಕಿರಲಿಲ್ಲ. ಯಾಕೆಂದ್ರೆ ಗೋಲ್ಡ್ ಕಂಪ್ಲೀಟ್ಲಿ ಒಂದು ಸೈಡ್ ವೈಸ್ ಮೂಮೆಂಟಮ್ ನ ನಮಗೆ ಕೊಟ್ಟಿತ್ತು. ಇಲ್ಲಿ ನೀವು 30 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಗೋಲ್ಡ್ ನ ಚಾರ್ಟ್ ಅನ್ನು ಗಮನಿಸೋದ್ರೆ ಗೋಲ್ಡ್ ಕಂಪ್ಲೀಟ್ಲಿ ಸೈಡ್ ವೈಸ್ ಮೂಮೆಂಟಮ್ ನ ನಮಗೆ ಕೊಟ್ಟಿರೋದು ಕಾಣಲಿಕ್ಕೆ ಸಿಗುತ್ತೆ. ಕಂಪ್ಲೀಟ್ಲಿ ಒಂದು ರೇಂಜ್ ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಕ್ಕಿದ್ದು. ನಿಯರ್ ಅಬೌಟ್ ಫ್ರೈಡೆ 11th ಏಪ್ರಿಲ್ ಇಂದ ನಿಯರ್ ಅಬೌಟ್ ನಮಗೆ ಮಂಗಳವಾರ ರಾತ್ರಿ, ವೆಡ್ನೆಸ್ಡೇ ಮಧ್ಯರಾತ್ರಿ ನಮಗೆ ಈ ಟ್ರೇಡ್ ಕಾಣಲಿಕ್ಕೆ ಸಿಕ್ಕಿದ್ದು. ಆಲ್ಮೋಸ್ಟ್ ಒಂದು 3 ರಿಂದ 4 ದಿನ ಮಾರ್ಕೆಟ್ ಅಲ್ಲಿ ಏನು ಕೂಡ ಗೋಲ್ಡ್ ಅಲ್ಲಿ ನಮಗೆ ಮೊಮೆಂಟಮ್ ಕಾಣಲಿಕ್ಕೆ ಸಿಕ್ಕಿರಲಿಲ್ಲ. ಕಂಪ್ಲೀಟ್ಲಿ ಸೈಡ್ ವೈಸ್ ಮೊಮೆಂಟಮ್ ಕಾಣಲಿಕ್ಕೆ ಸಿಕ್ಕಿದ್ದು. ಹಾಗೆ ಟೆಲಿಗ್ರಾಮ್ ನ ಪ್ರೀಮಿಯಂ ಚಾನೆಲ್ ಅಲ್ಲಿ ಕೂಡ ಇದರ ಬಗ್ಗೆ ನಾನು ಆಲ್ರೆಡಿ ಅಪ್ಡೇಟ್ ನ ಮಾಡಿದೆ. ಈಗ ನಮ್ಮ ಟೆಲಿಗ್ರಾಮ್ ನ ಪ್ರೀಮಿಯಂ ಚಾನೆಲ್ ಅಲ್ಲಿ ಸುಮ್ಮನೆ ರ್ಯಾಂಡಮ್ಲಿ ಟ್ರೇಡ್ಸ್ ಗಳನ್ನ ನಾವು ಅಪ್ಡೇಟ್ ಮಾಡ್ಲಿಕ್ಕೆ ಹೋಗಲ್ಲ. ಯಾವ್ದಾದ್ರು ಉತ್ತಮವಾದ ಟ್ರೇಡ್ಸ್ ಇದ್ದಾಗ ಮಾತ್ರ ನಾವು ಅಪ್ಡೇಟ್ ನ ಮಾಡ್ತೀವಿ. ಇಲ್ಲಿ ನೀವು ಗಮನಿಸಬಹುದು, ಒಂದು 2 ಡೇಸ್ ಬ್ಯಾಕ್ ನಾನು ಅಪ್ಡೇಟ್ ನ ಮಾಡಿದೆ. ಇಟ್ ವಾಸ್ ನಾಟ್ ಅ ಗುಡ್ ಡೇ ಟು ಟ್ರೇಡ್ ಫಾರ್ ಫಾರೆಕ್ಸ್ ಅಂಡ್ ಕ್ರಿಪ್ಟೋ ಅಂತ. ದೇರ್ ವಾಸ್ ನೋ ಗುಡ್ ಎಂಟ್ರೀಸ್. ಯಾವಾಗೆಲ್ಲ ಎಂಟ್ರೀಸ್ ಕಾಣಲಿಕ್ಕೆ ಸಿಗಲ್ಲ ಆಗ ನಾವು ಆದಷ್ಟು ಎಂಟ್ರಿಗಳನ್ನ ಪಡಲಿಕ್ಕೆ ಹೋಗಲ್ಲ. ಹಾಗಾಗಿ ಗೋಲ್ಡ್ ಅಲ್ಲಿ ಯಾವುದೇ ರೀತಿ ಟ್ರೇಡ್ ಅನ್ನು ನಾವು 2 ಡೇಸ್ ಅಲ್ಲಿ ತಗೊಳ್ಳಿಕ್ಕೆ ಹೋಗಿಲ್ಲ. ಸಣ್ಣ ಪುಟ್ಟ ಟ್ರೇಡ್ ಗಳನ್ನ ತಗೊಂಡಿದ್ವಿ, ಬಟ್ ಯಾವುದೇ ರೀತಿ ಉತ್ತಮವಾದ ಒಂದು ಬೆಸ್ಟ್ ಟ್ರೇಡ್ ಅನ್ನು ನಾವು ತಗೊಳ್ಳಿಕ್ಕೆ ಹೋಗಿಲ್ಲ. ಆನಂತರ ಏನಾಗುತ್ತೆ, ಗೋಲ್ಡ್ ನಿನ್ನೆ ರಾತ್ರಿ ಯೂಶುವಲಿ ಗೋಲ್ಡ್ ಏನಾಗುತ್ತೆ ಅಥವಾ ಯಾವುದೇ ಒಂದು ಕ್ರಿಪ್ಟೋ ಪೇರ್ಸ್ ಏನಾಗುತ್ತಲ್ಲ, ಮೋಸ್ಟ್ ಆಫ್ ದ ಟೈಮ್ ಇಫ್ ಇನ್ ಕೇಸ್ ಒಂದು ಸ್ಟ್ರಾಂಗ್ ಅಪ್ಸೈಡ್ ಮೊಮೆಂಟಮ್ ಕೊಡಬೇಕಾದ್ರೆ ರಾತ್ರಿಯ ದಿನ ಮೋಸ್ಟ್ ಆಫ್ ದ ಟೈಮ್ ಮೊಮೆಂಟಮ್ ನ ಕೊಡುತ್ತೆ. ಸೊ ಹಾಗಾಗಿ ನಾನು ಈ ಬಗ್ಗೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಯಾವ ರೀತಿ ಫಾರೆಕ್ಸ್ ನಲ್ಲಿ ಬುಲಿಶ್ ಮೊಮೆಂಟಮ್ ನಮಗೆ ಒಂದು ರಾತ್ರಿ ಕಾಣಲಿಕ್ಕೆ ಸಿಗುತ್ತೆ, ಸ್ಪೆಷಲಿ ಗೋಲ್ಡ್ ಅಲ್ಲೆಲ್ಲ ಕಾಣಲಿಕ್ಕೆ ಸಿಗುತ್ತೆ ಅನ್ನೋದನ್ನ ಲಾಸ್ಟ್ ಒಂದು ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೇಮ್ ಲಾಜಿಕ್ ಬೇಸ್ಡ್ ಆಗಿ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಇಲ್ಲಿ ನೀವು ಗಮನಿಸಬಹುದು, ಗೋಲ್ಡ್ ಒಂದು ಬುಲಿಶ್ ಟ್ರೆಂಡ್ ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಕ್ಕಿದ್ದು, ಸ್ಟ್ರಾಂಗ್ಲಿ ಬುಲಿಶ್ ಆಗಿತ್ತು. ಆನಂತರ ಪ್ರೈಸ್ ಏನ್ ಮಾಡುತ್ತೆ, ಇಲ್ಲಿ ಹೋಲ್ಡ್ ಆಗ್ತಾ ಇರೋದು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಕಂಪ್ಲೀಟ್ಲಿ ಪ್ರೈಸ್ ಇಲ್ಲಿ ಏನ್ ಮಾಡ್ತಾ ಇದೆ, ಹೋಲ್ಡ್ ಆಗ್ತಾ ಇದೆ, ರೈಟ್. ಸೊ ಈ ಒಂದು ರೇಂಜ್ ಏನಿದೆಯಲ್ಲ, ಬ್ರೇಕ್ಔಟ್ ಆಗೋ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಇತ್ತು. ಆ ರೀಸನ್ ಗೋಸ್ಕರ ನಾನು ಈ ಟ್ರೇಡ್ ಅನ್ನು ತಗೊಂಡಿದ್ದೆ. ಅಂಡ್ ರೇಂಜ್ ಬ್ರೇಕ್ಔಟ್ ಆಗುತ್ತೆ ಅನ್ನೋ ರೀಸನ್ ಗೋಸ್ಕರ ಸಮ್ವೇರ್ ಇಲ್ಲಿ ಅಥವಾ ಸಮ್ವೇರ್ ಇಲ್ಲಿ ಇಲ್ಲೆಲ್ಲಾದ್ರೂ ಎಂಟ್ರಿ ಪಡೆಯೋದೇನಿದೆಯಲ್ಲ ಅಷ್ಟು ಉತ್ತಮವಾದ ಎಂಟ್ರಿ ಆಗಲ್ಲ. ಸೊ ಹಾಗಾಗಿ ಪ್ರಾಪರ್ಲಿ ನಾನು ವೆಯ್ಟ್ ಮಾಡ್ತಾ ಇದ್ದೆ. ನಿನ್ನೆ ರಾತ್ರಿ ನಾನು ವೆಯ್ಟ್ ಮಾಡಿ ಆಲ್ಮೋಸ್ಟ್ ಲೈಕ್ 1:30 ಗಂಟೆ ಇಂಡಿಯನ್ ಟೈಮ್ ನಮಗೆ 1:30 ಗಂಟೆ ಆಗಿತ್ತು. ಸೊ ಆ ಹೊತ್ತಿಗೆ ಆಗುವಾಗ ನಮಗೆ ಗೋಲ್ಡ್ ಅಲ್ಲಿ ಒಂದು ಟ್ರೆಂಡ್ ಲೈನ್ ಇದು ಬ್ರೇಕ್ಔಟ್ ಕಾಣಲಿಕ್ಕೆ ಸಿಗುತ್ತೆ. ಅದು ಕೂಡ 30 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಈ ಬ್ರೇಕ್ಔಟ್ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ಒಂದು ಟಚ್ ಪಾಯಿಂಟ್ ಆಗುತ್ತೆ, 2 ಟಚ್ ಪಾಯಿಂಟ್ ಆಗುತ್ತೆ, ಆನಂತರ 3ನೇ ಟಚ್ ಪಾಯಿಂಟ್ ಅಲ್ಲಿ ಇಲ್ಲಿ ಬ್ರೇಕ್ಔಟ್ ಆಗುತ್ತೆ. ಯೂಶುವಲಿ 3ನೇ ಟಚ್ ಪಾಯಿಂಟ್ ಅಲ್ಲಿ ಬ್ರೇಕ್ಔಟ್ ಆದಾಗ ಪ್ರೈಸ್ ಬ್ರೇಕ್ಔಟ್ ನ ಫೇಲಿಯರ್ ಕೊಡೋ ಸಾಧ್ಯತೆ ಇರುತ್ತೆ. ಬಟ್ ನಮ್ಮ ಇನ್ನೊಂದು ಕಾನ್ಸೆಪ್ಟ್ ಇದೆ BRC ಅಂತ. ಸೊ ಆ ಕಾನ್ಸೆಪ್ಟ್ ಪ್ರಕಾರ ಪ್ರೈಸ್ ಏನ್ ಮಾಡುತ್ತೆ, ಈ ಟ್ರೆಂಡ್ ಲೈನ್ ಅನ್ನು ರಿಟೆಸ್ಟ್ ಆಗುತ್ತೆ, ರಿಟೆಸ್ಟ್ ಆಗಿ ಕಂಟಿನ್ಯೂಯೇಷನ್ ಕೊಡ್ಲಿಕ್ಕೆ ಟ್ರೈ ಮಾಡುತ್ತೆ. ಆಗ ಇಲ್ಲಿ ನಮಗೆ ಟ್ರೇಡ್ ಕನ್ಫರ್ಮ್ ಆಗುತ್ತೆ. ಈ ಪಾಯಿಂಟ್ ಅಲ್ಲಿ ನಾನು ಟ್ರೇಡ್ ನ ಇನಿಷಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಬಟ್ ಇಲ್ಲಿ ನಾನು ಟ್ರೆಂಡ್ ಲೈನ್ ನ ರಿಟೆಸ್ಟ್ ಆಗುತ್ತಲ್ಲ, ಆಗ ನಾನು ಈ ಟ್ರೇಡ್ ಅನ್ನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡಿದೆ. ಬೇಸ್ಡ್ ಆನ್ ದ 15 ಮಿನಿಟ್ಸ್ ಟೈಮ್ ಫ್ರೇಮ್ ಈ ಟ್ರೇಡ್ ಅನ್ನು ನಾನು ಟೆಲಿಗ್ರಾಮ್ ನ ಪ್ರೀಮಿಯಂ ಗ್ರೂಪ್ ಅಲ್ಲಿ ಅಪ್ಡೇಟ್
ಮಾಡ್ತೇನೆ. ಸಮ್ವೇರ್ ಈ ಕ್ಯಾಂಡಲ್ ಅಲ್ಲಿ, ಈ ಒಂದು ಸಣ್ಣ ಕ್ಯಾಂಡಲ್ ರೀಟೆಸ್ಟ್ ಆಗಿತ್ತಲ್ಲ, ಸೊ ಈ ಒಂದು ಕ್ಯಾಂಡಲ್ ಅಲ್ಲಿ ನಾನು ಟ್ರೇಡ್ ನ ಅಪ್ಡೇಟ್ ಮಾಡ್ತೇನೆ. ಜಸ್ಟ್ ರೀಟೆಸ್ಟ್ ಬೇಸ್ಡ್ ಆಗಿ ನಾನು ಎಂಟ್ರಿನ ಕೊಟ್ಟಿದ್ದೇನೆ? ಖಂಡಿತವಾಗಿಯೂ ಇಲ್ಲ. ಪ್ರೈಸ್ ಆಕ್ಷನ್ ಅಂತ ಬಂದಾಗ ಅದರಲ್ಲಿ ತುಂಬಾ ವಿಚಾರಗಳನ್ನ ಒಬ್ಸರ್ವ್ ಮಾಡಬೇಕಾಗುತ್ತೆ. ಬಾಟಮ್ ಇಂದ ನಮಗೊಂದು ಟ್ರೆಂಡ್ ಲೈನ್ ನ ಸಪೋರ್ಟ್ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ಏನಾಗುತ್ತೆ, ಡಬಲ್ ಕನ್ಫರ್ಮೇಶನ್ ಆಗುತ್ತೆ. ಒಂದು ರೇಂಜ್ ಕ್ರಿಯೇಟ್ ಆಗಿತ್ತು, ಪ್ಲಸ್ ಆ ರೇಂಜ್ ನ ಬ್ರೇಕ್ಔಟ್ ಟ್ರೆಂಡ್ ಲೈನ್ ಅಲ್ಲಿ ಆಗಿದೆ, BRC ಆಗಿದೆ. ಆ ನಂತರ ಇಲ್ಲಿ ಟ್ರೆಂಡ್ ಲೈನ್ ನ ಸಪೋರ್ಟ್ ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಈ ಎಲ್ಲಾ ಕನ್ಫರ್ಮೇಶನ್ ಗಳ ಬೇಸ್ಡ್ ಆಗಿ ನಾನು ಈ ಟ್ರೇಡ್ ಅನ್ನ ನಮ್ಮ ಟೆಲಿಗ್ರಾಮ್ ಪ್ರೀಮಿಯಂ ಚಾನಲ್ ಅಲ್ಲಿ ಕೂಡ ಅಪ್ಡೇಟ್ ಮಾಡ್ತೇನೆ. ಹಾಗೆ ನಾನು ಕೂಡ ಈ ಟ್ರೇಡ್ ಅನ್ನ ತಗೊಳ್ತೇನೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಒಂದು ಟೂ ಲಾಟ್ ಏನಿದೆಯಲ್ಲ, ನಾನು ಸಣ್ಣ ಎಸ್ ಎಲ್ ಅನ್ನು ಕೊಟ್ಟು ಎಂಟ್ರಿ ಪಡೆದಿದ್ದೆ. ಜಸ್ಟ್ $59 ಎಸ್ ಎಲ್ ಅನ್ನು ಕೊಟ್ಟು ನಾನು ಎಂಟ್ರಿ ಪಡೆದಿದ್ದೆ. ಬೈ ಚಾನ್ಸ್ ಏನಾದರೂ ಈ ಟ್ರೇಡ್ ನನಗೆ ವರ್ಕ್ ಆಗಿದ್ರೆ ನನಗೆ ಮೇ ಬಿ ಇದರಲ್ಲೂ ಕೂಡ ಒಂದು $8,000 ಪ್ರಾಫಿಟ್ ಕಾಣಲಿಕ್ಕೆ ಸಿಗ್ತಾ ಇತ್ತು. ಬಟ್ ಇಲ್ಲಿ ಏನಾಗುತ್ತೆ, ಓವರ್ ಆಲ್ ರಾತ್ರಿ ಏನಾಗುತ್ತೆ, ಪ್ರೈಸ್ ಇಲ್ಲಿಂದ ಮೊಮೆಂಟಮ್ ಕೊಡುತ್ತೆ. ನಾನೇನು ಅನ್ಕೊಂಡೆ, ಮೊಮೆಂಟಮ್ ಕೊಡ್ಬೋದು, ಸೊ ಹೋಲ್ಡ್ ಮಾಡೋಣ ಅಂತ. ಬಟ್ ಪ್ರೈಸ್ ಏನ್ ಮಾಡುತ್ತೆ, ರಿವರ್ಸಲ್ ನ ಕೊಡುತ್ತೆ. ನಾನು ಎಸ್ ಎಲ್ ಅನ್ನ ಈ ಟ್ರೆಂಡ್ ಲೈನ್ ಗಳ ಕೆಳಗಡೆ ನಾನು ಎಸ್ ಎಲ್ ನ ಟ್ರೈಲ್ ಮಾಡಿ ಇಟ್ಟಿದ್ದೆ. 2 ಲಾಟ್ಸ್ ಇದು, ಬಿಕಾಸ್ ಲಾಟ್ ಸೈಜ್ ಜಾಸ್ತಿ ಇರೋದ್ರಿಂದ ಎಸ್ ಎಲ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಟ್ರೈಲ್ ಮಾಡಿ ಇಟ್ಟಿದೆ. ಅದು ನನಗೆ ಪ್ರಾಬ್ಲಮ್ ಆಯಿತು. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ನನಗೆ $59 2 ಲಾಟ್ ಫಸ್ಟ್ ಗೆ ಎಕ್ಸಿಟ್ ಆಗುತ್ತೆ. ಆನಂತರ ಬಾಕಿ ಏನ್ ಟ್ರೇಡ್ ಇದೆಯಲ್ಲ, ಇದರಲ್ಲಿ ನಿಯರ್ ಅಬೌಟ್ $100 ಎಸ್ ಎಲ್ ಗಳನ್ನು ಕೊಟ್ಟು ನಾನು ಹೋಲ್ಡ್ ಮಾಡಿದೆ. ನಿಯರ್ ಅಬೌಟ್ $150 to $180 ಸಮಥಿಂಗ್ ಏನೋ ಎಸ್ ಎಲ್ ಇತ್ತು. ಆ ರೀತಿ ಎಸ್ ಎಲ್ ಅನ್ನು ಸೆಟ್ ಮಾಡಿಬಿಟ್ಟು ನಾನು ಮಲಗಿದ್ದೆ. ಸೊ ಆನಂತರ ಬೆಳಿಗ್ಗೆ ಎದ್ದು ನೋಡಿದಾಗ ನಿಯರ್ ಅಬೌಟ್ 4,700 4,500 ಪ್ರಾಫಿಟ್ ನನಗೆ ಕಾಣಲಿಕ್ಕೆ ಸಿಗ್ತಾ ಇತ್ತು. ಆನಂತರ ನಾನು ಕ್ವಿಕ್ಲಿ ಎಕ್ಸಿಟ್ ಆದೆ, ಬಿಕಾಸ್ ನನಗೆ ಏನು ಪ್ರಾಫಿಟ್ ಬೇಕಾಗಿತ್ತು ಅದು ನನಗೆ ಕಾಣಲಿಕ್ಕೆ ಸಿಕ್ಕಿತ್ತು. 1:20 ಪ್ರಾಫಿಟ್ ನನಗೆ ಇಲ್ಲಿ ಕಾಣಲಿಕ್ಕೆ ಸಿಕ್ಕಿತ್ತು. ಸೊ ಇಲ್ಲಿ ನೀವು ಪ್ರಾಫಿಟ್ ಅನ್ನ ಗಮನಿಸಬೇಡಿ. 4 ಲಕ್ಷ 5 ಲಕ್ಷ ಈ ಪ್ರಾಫಿಟ್ ಏನಿದೆಯಲ್ಲ, ದಿಸ್ ಇಸ್ ಜಸ್ಟ್ ನಂಬರ್ಸ್. ನಿಮ್ಮ ಹತ್ರ ಯಾವ ರೀತಿ ನೀವು ರಿಸ್ಕ್ ಅನ್ನ ತಗೊಳ್ತೀರಾ ಆ ಬೇಸ್ಡ್ ಆಗಿ ನೀವು ಈ ಪ್ರಾಫಿಟ್ ಅನ್ನ ಮಾಡಬಹುದು. ಬಟ್ ಈ ಟ್ರೇಡ್ ಯಾವ ರೀತಿ ಇತ್ತು, ಯಾವ ರೀತಿ ನೀವು ವೇಟ್ ಮಾಡಬೇಕು, ಜಸ್ಟ್ ಇಮ್ಯಾಜಿನ್. ಮೊನ್ನೆಯಿಂದ ಈ ರೀತಿ ಪ್ರೈಸ್ ಗೋಲ್ಡ್ ಅಲ್ಲಿ ಸೈಡ್ ವೈಸ್ ಇದ್ದಾಗ ಎಷ್ಟು ಜನ ಅವರ ಒಂದು ಟ್ರೇಡ್ ಗಳನ್ನ ತಗೊಂಡು, ಎಷ್ಟು ಜನ ಇಲ್ಲಿ ಮಿಸ್ಟೇಕ್ಸ್ ಗಳನ್ನ ಮಾಡಿರ್ಬೋದು. ಇಷ್ಟು ಸೈಡ್ ವೈಸ್ ಇದ್ದಾಗ ಯಾವುದೇ ರೀತಿ ಟ್ರೇಡ್ ನಾವು ಗೋಲ್ಡ್ ಅಲ್ಲೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಈವನ್ ಫಾರೆಕ್ಸ್ ಅಲ್ಲಿ ಈ ರೀತಿ ಟ್ರೇಡ್ ಗಳನ್ನ ಮಾಡ್ಲಿಕ್ಕೆ ಹೋಗಬಾರ್ದು. ನಾವು 3-4 ದಿನ ವೆಯ್ಟ್ ಮಾಡಿರೋದಕ್ಕೆ ಈ ಟ್ರೇಡ್ ನಮಗೆ ಅಲ್ಲಿ ಕಾಣಲಿಕ್ಕೆ ಸಿಕ್ತು. ಅಂಡ್ ಅಲ್ಲಿಂದ ನಮಗೊಂದು ಮೊಮೆಂಟಮ್ ಕಾಣಲಿಕ್ಕೆ ಸಿಕ್ತು. ಹಾಗೆ ಬ್ಯಾಕ್ ಟೆಸ್ಟ್ ಮಾಡಿ ನನಗೆ ಗೊತ್ತಿರೋದ್ರಿಂದ, ಲೈಕ್ ನೈಟ್ ಎಲ್ಲ ಮೊಮೆಂಟಮ್ ಕಾಣಲಿಕ್ಕೆ ಸಿಗುತ್ತೆ, ಬುಲಿಶ್ ಮೊಮೆಂಟಮ್ ಮೋಸ್ಟ್ ಆಫ್ ದ ಟೈಮ್ ನೈಟ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಅನ್ನೋ ರೀಸನ್ಗೋಸ್ಕರ ನಾನು ವೆಯ್ಟ್ ಮಾಡಿದೆ. ಸೊ ಈ ಎಲ್ಲಾ ಪಾಯಿಂಟ್ ಗಳ ಬೇಸ್ಡ್ ಆಗಿ ಈ 4 ಲಕ್ಷ ಪ್ರಾಫಿಟ್ ಆಗಿದೆ. ಸೊ ಹಾಗಾಗಿ ಎಲ್ಲಾ ವಿಚಾರಗಳಿಂದ ಈ 4 ಲಕ್ಷ ಪ್ರಾಫಿಟ್ ಆಗಿದೆ. ಜಸ್ಟ್ ಬಿಕಾಸ್ ಎಂಟ್ರಿ ಪಡೆದ್ವಿ, ಮಾರ್ಕೆಟ್ ಮೊಮೆಂಟಮ್ ಆಯ್ತು ಈ ರೀತಿ ಅಲ್ಲ, ಅಥವಾ ಯಾವುದೋ ಒಂದು ಲಕ್ ಇಂದ ಮೊಮೆಂಟಮ್ ಆಯ್ತು ಈ ರೀತಿ ಅಲ್ಲ. ನಾವು ಪ್ರಾಪರ್ಲಿ ವೆಯ್ಟ್ ಮಾಡಿದ್ವಿ, ತುಂಬಾನೇ ತಾಳ್ಮೆಯಿಂದ ವೆಯ್ಟ್ ಮಾಡಿದ್ವಿ. ಆ ನಂತರ ನಮಗೆ ಈ ಪ್ರಾಫಿಟ್ ಇಲ್ಲಿ ಕಾಣಲಿಕ್ಕೆ ಸಿಕ್ತು. ಸೊ ನಾನು ಮಾತ್ರ ಈ ಟ್ರೇಡ್ ಅನ್ನ ತಗೊಂಡಿಲ್ಲ, ನಮ್ಮ ಟೆಲಿಗ್ರಾಮ್ ನ ಪ್ರೀಮಿಯಂ ಚಾನಲ್ ಅಲ್ಲಿ ಕೂಡ ಈ ಟ್ರೇಡ್ ನ ಅಪ್ಡೇಟ್ ಮಾಡಿದೆ. ತುಂಬಾನೇ ಕಮ್ಮಿ ಎಸ್ ಎಲ್ ಇತ್ತು. ಆ ಬೇಸ್ಡ್ ಆಗಿ 1:20 ಟಾರ್ಗೆಟ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಈ ರೀತಿ ನಾವು ಟ್ರೇಡ್ ಅನ್ನ ಪ್ಲಾನ್ ಮಾಡಿದ್ವಿ. ಇಫ್ ಇನ್ ಕೇಸ್ ನೀವಿನ್ನು ನಮ್ಮ ಟೆಲಿಗ್ರಾಮ್ ಪ್ರೀಮಿಯಂ ಚಾನಲ್ ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಡೀಟೇಲ್ಸ್ ಕಾಣಲಿಕ್ಕೆ ಸಿಗುತ್ತೆ. ಅದರ ಮೂಲಕ ನೀವು ಟೆಲಿಗ್ರಾಮ್ ಪ್ರೀಮಿಯಂ ಚಾನಲ್ ಗೆ ಜಾಯ್ನ್ ಆಗಬಹುದು. ಜಸ್ಟ್ ಈ ವಿಡಿಯೋ ಟೈಟಲ್ ನ ಕ್ಲಿಕ್ ಮಾಡಿ ನಿಮಗೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಯಾವ ರೀತಿ ನೀವು ಪ್ರೀಮಿಯಂ ಚಾನಲ್ ಗೆ ಜಾಯ್ನ್ ಆಗಬಹುದು ಅಂತ ಕಾಣಲಿಕ್ಕೆ ಸಿಗುತ್ತೆ. ಅದರ್ವೈಸ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇರುತ್ತೆ, ಅದಕ್ಕೆ ನೀವು ವಾಟ್ಸ್ಆಪ್ ನ ಮಾಡಬಹುದು ಅಂಡ್ ಡೀಟೇಲ್ಸ್ ಅನ್ನ ಪಡಿಬಹುದು. ಅಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಅಂಡ್ ಯಾವ ರೀತಿ ನಾವು ಫಾರೆಕ್ಸ್ ನಲ್ಲಿ ತುಂಬಾನೇ ಸಿಂಪಲ್ ಆಗಿ ಉತ್ತಮವಾದ ಟ್ರೇಡ್ ಗಳನ್ನ ಕ್ಯಾಪ್ಚರ್ ಮಾಡಿಬಿಟ್ಟು ಉತ್ತಮವಾದ ಪ್ರಾಫಿಟ್ ಮಾಡಬಹುದು ಅನ್ನೋದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್. ಹ್ಯಾವ್ ಅ ಗುಡ್, ಹ್ಯಾವ್ ಪ್ರಾಫಿಟೇಬಲ್ ವೀಕ್.